ದರ್ಶನ ಭಾಗ್ಯವನ್ನು ಕಂಡು ನಾನು ಕೃತಾರ್ಥಳಾದೆನು. ನನ್ನ ಸ್ತ್ರೀ ಜನ್ಮವು ಇಂದಿಗೆ ಪಾವನವಾಯಿತು. ನಾನೇ ಭಾಗ್ಯಶಾಲಿ. ಮಗಳೇ ಸತ್ಯವತಿ, ನಿನ್ನ ಭಕ್ತಿಗೆ ನಾನು ಮೆಚ್ಚಿ ಪ್ರಸನ್ನನಾದೆ. ನಿನ್ನ ಸಂಕಲ್ಪವೇನು ಹೇಳು? ನಿನ್ನ ಮನಸ್ಸಿನ ವೇದನೆ ನಾನು ಬಲ್ಲೆ. ಭ್ರಾಂತಳಾಗಿ ವೃತ ಸಂಕಟ ಪಡಬೇಡ. ನಿನ್ನ ನಿಶ್ಚಲ ಮನೋಭಾವವನ್ನು ನಾನು ಗ್ರಹಿಸಿದೆ. ಬೇಕಾದ ವರವನ್ನು ಕೇಳು, ಕೊಡುವೆನು. ಪರಮಾತ್ಮ, ಎಲ್ಲವನ್ನು ಬಲ್ಲವರಾಗಿ ನೀವೇ ಈ ರೀತಿ ಕೇಳುವುದಾದರೆ ತಿಳಿದು ತಿಳಿಯದವರಂತೆ ಈ ರೀತಿ ನಟಿಸುತ್ತಿರುವೆಯಾ? ಇದ್ಯಾವ ಪರೀಕ್ಷೆಯ ಶೋಧನೆ ದೇವಾ? ಮಗಳೇ, ಸದಾ ನನ್ನನ್ನು ಜ್ಞಾನಮಗ್ಗಳಾಗಿ ಪೂಜಿಸಿದ ಫಲದಿಂದಾಗಿ ಈ ದಿನ ನಿನ್ನ ಮನೋಭಿಲಾಷೆ ಕೈಗೂಡುವ ಶುಭ ದಿನವಾದ್ದರಿಂದ ನಾನು ಹೇಳಿದಂತೆ ಕೇಳಬೇಕು. ಕಂಡೆಯ ತಂಗಿ? ಆಹಾ ವಾಸುದೇವ, ನಿಮ್ಮ ಆಜ್ಞೆಯೇ ನನಗೆ ಮಹದಾಜ್ಞೆ. ನಿಮ್ಮ ಮಾತನ್ನು ನಾನೆಂದಿಗೂ ಮೀರಲಾರೆ. ಇದವೇ ಸುದಿನವಲ್ಲವೇ? ಮಗಳೇ, ನೀನು ಸ್ತ್ರೀ ಜಾತಿ ಸುಲಕ್ಷಣ ನಾರಿ ಕುಲರತ್ನವಾಗಿ ನನ್ನ ನಿಜ ಭಕ್ತಳಾದೆ. ಲೋಕ ಪವಿತ್ರ ನಾಮಾವಳಿ ಗಳಿಸುವ ಮಹಸ್ಸಾಧ್ವಿ. ನಿನ್ನ ಪತಿವ್ರತ ಪ್ರಭಾವದಿಂದಲೂ ನಿನ್ನ ಭಕ್ತಿಯಿಂದಲೂ ನೀನು ಪಾಪ ವಿಮುಕ್ತಳಾದೆ. ಮಂದಭಾಗ್ಯನ ಕೈ ಹಿಡಿದು ಮುಂದೆ ನನ್ನ ಅನುಗ್ರಹಕ್ಕೆ ಪಾತ್ರಳಾಗುವೆ. ಪರಮಾತ್ಮ, ಬಿಡದೆ ಪೂಜೆಗೈದ ಶುಭ ದಿನ ನಾನಾಗೆ ಬಂದಿರುವೆ. ಬಿಡದೆ ಪೂಜೆಗೈದ ಶುಭ ದಿನ ನಾನಾಗೆ ಬಂದಿರುವೆ. ಫಲಿಸಿತು ಇನ್ನೇಕೆ ಚಿಂತಿಸುವೆ. ಫಲಿಸಿತು ಇನ್ನೇಕೆ ಚಿಂತಿಸುವೆ. ಬಿಡು ಎನ್ನಿಗೆ ಅನುರೂಪ. ಬಿಡು ಎನ್ನಿಗೆ ಅನುರೂಪ. ವರನಿರಲೇಕೆ ಕನ್ಯಾದಾನದ. ವರನಿರಲೇಕೆ ಕನ್ಯಾದಾನದ ಕಂಕಣ ಯೋಗ. ಮುನ್ನಡೆ ಮಗಳೇ ವರವಿದು ನಿನಗೆ. ಮಗಳೇ, ಮುನ್ನಡೆ ಮಗಳೇ ವರವಿದು ನಿನಗೆ. ಮುನ್ನಡೆ ಮಗಳೇ ವರವಿದು ನಿನಗೆ. ಮುನ್ನಡೆ ಮಗಳೇ ವರವಿದು ನಿನಗೆ. ಮುನ್ನಡೆ ಮಗಳೇ ವರವಿದು ನಿನಗೆ. ಕುಲಸತಿ ನಿನ್ನಯ ಪೂಜತೆಯಿಂದ. ಕುಲಸತಿ ನಿನ್ನಯ ಪೂಜೆಯಿಂದ. ಬಿಡದೆ ಪೂಜೆಗೈದ ಶುಭ ದಿನ ನಾನಾಗೆ ಬಂದಿರುವೆ. ಸತಿಪತಿರ್ವರ ಸುಕೃತದಿಂದ. ಸತಿಪತಿರ್ವರ ಸುಕೃತದಿಂದ ರಾಜ್ಯ ವೈಭವ ಲಭಿಸುವ ಯೋಗ. ರಾಜ್ಯ ವೈಭವ ಲಭಿಸುವ ಯೋಗ. ಫಲವಿದೆ ಮಗಳೇ ದಂಪತಿಗಳಿಗೆ. 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 ಸತ್ಯ ನಿನ್ನಯ ಪೂಜೆಗೆ
ವಿನಯ ಪೂಜತೆಯಿಂದ ಬಿಡದೆ ಪೂಜೆಗೈದ ಶುಭ ದಿನ ನಾನಾಗೆ ಬಂದಿರುವೆ. ಮಗಳೇ, ಸದಾ ನನ್ನನ್ನು ಜ್ಞಾನಮಗ್ನರಾಗಿ ಪೂಜಿಸಿದ ಫಲದಿಂದಾಗಿ ಈ ದಿನ ನಿನ್ನ ಮನೋಭಿಲಾಷೆ ಕೈಗೂಡುವ ಶುಭ ದಿನವಾದ್ದರಿಂದ ನನ್ನನ್ನು ಆರಾಧಿಸಿ ಪೂಜಿಸಿದ ಫಲದಿಂದಾಗಿ ದಿವ್ಯ ಪುರುಷನ ಮಡದಿಯಾಗುವ ಶುಭಯೋಗ ತಾನಾಗಿ ಒದಗಿ ಬಂದಿದೆ. ಕೇಳು, ನಾಳೆ ಸೂರ್ಯೋದಯಕ್ಕೆ ಮುನ್ನ ನೀನು ಬಾಗಿಲು ತೆಗೆದ ಕ್ಷಣ ಯಾವ ಪುರುಷನು ನಿನ್ನ ಕಣ್ಣಿಗೆ ಕಾಣುವನೋ ಅವನನ್ನೇ ಪತಿಯನ್ನಾಗಿ ಪರಿಗ್ರಹಿಸು. ನಿನ್ನ ಮನೋಭಿಲಾಷೆಯು ಪೂರೈಸುವುದು. ಅಲ್ಲದೆ ದಂಪತಿಗಳಾದ ನೀವು ಶುಕ್ರವಾರದ ರಾತ್ರಿ ಗೌರಿ ಪೂಜೆಯನ್ನು ಆರಾಧಿಸಿ. ಅದರಿಂದ ಅಷ್ಟದೇವತೆಗಳು ಬಂದು ನಿಮ್ಮ ಮನೆಯಲ್ಲಿ ನೆಲೆಸುವರು. ಮುಂದೆ ರಾಜ್ಯಭಾರ ಮಾಡುವ ಸುಯೋಗವು ತಾನಾಗಿಯೇ ಒಲಿದು ಬರುವುದು. ನನ್ನ ಆಜ್ಞೆಯನ್ನು ಪಾಲಿಸು. ಮಹತಾತ್ಮೆ, ನನ್ನ ಆರಾಧ್ಯ ದೇವರಾದ ನಿಮ್ಮ ಆಜ್ಞೆಯನ್ನು ನಾನು ಮೀರಲಾದಿದ್ದೆ. ಶಿರಸಾವಹಿಸಿ ಪಾಲಿಸುತ್ತೇನೆ ದೇವ. ಸುಮಂಗಲಿಯಾಗಿ ದೀರ್ಘಕಾಲ ಸುಮಂಗಲಿಯಾಗಿ ಬಾಳು. ಘನಶ್ಯಾಮ ನೀನು ಈ ಮನೆಯ ಬಾಗಿಲಿನಲ್ಲಿ ಕುಳಿತಿರು. ಈ ಮನೆಯಲ್ಲಿ ಪರಮ ಪತಿರ್ವತೆಯು ಭಕ್ತಳು ಇರುವಳು.
ಅವಳಿಂದಾಗಿ ನಿನ್ನ ಕಷ್ಟಗಳೆಲ್ಲ ಪರಿಹಾರವಾಗಿ ಮುಂದೆ ನೀನು ಭಾಗ್ಯಶಾಲಿ ಆಗುವೆ. ಸೂರ್ಯನು ಉದಯವಾಗುವವರೆಗೂ ಇಲ್ಲಿಯೇ ಕುಳಿತಿರಬೇಕು. ಜಾಗ್ರತೆ. ಪಡೆಯಂತೆ ಆಗಲಿ ಗುರುದೇವ. ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ಬೆಳಕಾದ ಗಿರಿಹಗಲೇ ಬರಿಗಾಗಲಾಯ್ತು. ಬೆಳಕಾದ ಗಿರಿಹಗಲೇ ಬೆಳಕಾದ ಗಿರಿಹಗಲೇ ಶೋಕದ ಹರಿವೆ ನನಗಿಲ್ಲ, ಶೋಕದ ಕೊನೆಗೆ ತಿಳಿದಿಲ್ಲ. ಶೋಕದ ಹರಿವೆ ನನಗಿಲ್ಲ, ಶೋಕದ ಹರಿವೆ ನನಗಿಲ್ಲ, ಶೋಕದ ಕೊನೆಗೆ ತಿಳಿದಿಲ್ಲ. ಬೆಳಕಾದ ಹೇಗಲೇ ಬರಿಗಾಗಲಾಯ್ತು ನನ್ನಲ್ಲಿ. ಬೆಳಕಾದ ಹೇಗಲೇ ಕರ್ಮದ ನೆರಳು ಚಲಿಸುತ್ತ ಸುಡುವ, ಕರ್ಮದ ನೆರಳು ಚಲಿಸುತ್ತ ಸುಡುವ, ಅಂತರ ತಿಳಿಯದೆ ಸಂತಾಪ ನರಕ. ಕರ್ಮದ ನೆರಳು ಚಲಿಸುತ್ತ ಸುಡುವ, ಅಂತರ ತಿಳಿಯದೆ ಸಂತಾಪ ನರಕ. ಸಾಧಿಸಲಾರೆ ಮಾನವ ನಿನ್ನ, ಸಾಧಿಸಲಾರೆ ಮಾನವ ನಿನ್ನ ದಾರಿಯ ಪಯಣ ಎಲ್ಲಿದೆಯೋ. ದಾರಿಯ ಪಯಣ ಎಲ್ಲಿದೆಯೋ. ನಿಲ್ಲದೆ ನಡೆಯೋ ಮೆಲ್ಲ ಮೆಲ್ಲನೆ, ನಿಲ್ಲದೆ ನಡೆಯೋ ಮೆಲ್ಲ ಮೆಲ್ಲನೆ. ಬೆಳಕಾದ ಈ ಹಗಲೇ ಬರಿಗಾಗಲಾಯ್ತು ನನ್ನಲ್ಲಿ. ಬೆಳಕಾದ ಈ ಹಗಲೇ ಅಪ್ಪಾಜಿ, ಅಪ್ಪಾಜಿ, ಬೇಗ ಬನ್ನಿ ಅಪ್ಪಾಜಿ. ಯಾರು ಮಗಳೇ, ಏನಾಯ್ತು? ಓಹೋ, ಯಾರೋ ತಿರ್ಕೊಂಡು ಬಿದ್ದಿದೆ ಎಂದು ಕಾಣುವುದಲ್ಲ. ಅಪ್ಪಾಜಿ, ಇವರನ್ನು ನೋಡಿದಿರಾ ಅಪ್ಪಾಜಿ? ಅಪ್ಪಾಜಿ, ಈ ದಿನ ಕನಸಿನಲ್ಲಿ ನನಗೆ ಶ್ರೀಕೃಷ್ಣ ಪರಮಾತ್ಮನ ಆಜ್ಞೆಯಾಗಿರುವುದು ಅಪ್ಪಾಜಿ. ಅದೇನೆಂಬುದನ್ನು ತಿಳಿದುಕೊಳ್ಳುವಿರಾ? ಓಹೋ, ಪರಮಾತ್ಮನ ಸಂಕಲ್ಪ ಮೀರಲಾಗದೆ ಸತ್ಯ, ನೀನು ಧನ್ಯಳಾದೆ. ಅಪ್ಪಾಜಿ, ಈ ದಿನ ಕನಸಿನಲ್ಲಿ ವಸುದೇವನು ಪ್ರತ್ಯಕ್ಷನಾಗಿ ಈ ದಿನ ಸೂರ್ಯೋದಯಕ್ಕೂ ಮುನ್ನ ಬಾಗಿಲನ್ನು ತೆರೆದಾಕ್ಷಣ ಯಾವ ವ್ಯಕ್ತಿ ನನ್ನ ಕಣ್ಣಿಗೆ ಕಾಣಿಸುವರೋ ಅವರೇ ನಿನ್ನ ಪತಿ ಎಂದು ನುಡಿದರು. ಅದು ಅಲ್ಲದೆ ವಸುದೇವನ ಆಜ್ಞೆಯಾಗಿರುವುದು. ಸತ್ಯ ಸತ್ಯ, ನಿನಗೇನು ಹುಚ್ಚಿಡಿದುವುದು ಅಥವಾ ಎಚ್ಚರದಲ್ಲಿ ಕನಸು ಕಂಡಿದೆಯೋ? ಈ ತಿರ್ಗನನ್ನು ಕಂಡು ನೀನು ಪತಿಯನ್ನು ಸತ್ಯವನ್ನು ಎಸೆಯತ್ತಬೇಡ. ನಿನ್ನ ಈ ಮಾತಿನಂತೆ ಒಳಗಡೆ ನಡೆ. ಅಪ್ಪಾಜಿ, ವಿಧಿಯ ಸಂಕಲ್ಪವನ್ನು ಮೀರಲಾದೀತೆ, ವಸುದೇವನ ಆಜ್ಞೆಯನ್ನು ಮೀರಲಾಗುವುದು ಸಾಧ್ಯವೇ? ಇಲ್ಲ ಅಪ್ಪಾಜಿ, ನಾನು ಇವರನ್ನೇ ಪತಿ ಎಂದು ನಂಬಿರುವೆನು. ದಯಮಾಡಿ ನನ್ನನ್ನು ಕ್ಷಮಿಸಿ. ಅಯ್ಯೋ ದೇವರೇ, ಈ ಪರೀಕ್ಷಿಸುವುದೇ ಈ ಅನುರೂಪನಾದ ಒಳನಡೆ ನಿನಗೆ ವಿವಾಹ ಮಾಡಲು ನಾನು ಒಪ್ಪಲಾರೆ. ನನ್ನ ಆಸೆ ಎಲ್ಲ ಮಣ್ಣುಪಾಲಾಯ್ತೆ. ನನ್ನ ಮಾತನ್ನು ಕೇಳು ಮಗಳೇ, ಅನವಿಸದಿಂದ ನಿನ್ನ ಬಾಳನ್ನು ಹಾಳು ಮಾಡಿಕೊಳ್ಳಬೇಡ.
ಸಹಿದ ಮಮತೆ ಸ್ವರೂಪದು ಅದಕ್ಕೆ ಚೇತಿತೆ ನಿನಗೆ ಸಾಲದ ವರದನೇನು ನಿನಗೆ ಸಾಲದ ವರದನೇನು ಜನತೆ ಕಾಲ ಕುಮರೇ ನಿನಗೆ ಹೇಳೋರೇಗ ಹಠದಿಂದ ನೀನು ಬಾಳು ಹಾಳು ಮಾಡಿಕೊಳ್ಳಬೇಡ, ನನ್ನ ಮಾತನ್ನು ಕೇಳು. ಅಪ್ಪಾಜಿ, ಸಕಲ ಧರ್ಮಶಾಸ್ತ್ರಗಳನ್ನು ಬಲ್ಲವರಾಗಿ ನೀವು ಈ ರೀತಿ ಮಾತುಗಳನ್ನು ಆಡಬಹುದೇ? ಅದು ಅಲ್ಲದೆ ಒಬ್ಬನನ್ನು ಪತಿಯನ್ನಾಗಿ ಕೈ ಹಿಡಿದ ಸತಿಯು ಮತ್ತೊಬ್ಬರನ್ನು ಕಣ್ಣೆತ್ತಿಯೂ ಸಹ ನೋಡಲಾರರು. ದಯಮಾಡಿ ನನ್ನನ್ನು ಕ್ಷಮಿಸಿ ಅಪ್ಪಾಜಿ. ಆಹಾ ದೈವವೇ, ಎಂತ ಉಪದಘಟ್ಟವನ್ನು ತಂದೆಯಾ? ಈಗ ಈ ಅಂತರಿಗೆ ವಿವಾಹ ಮಾಡಲು ಯಾವ ಸಂಕಟವನ್ನು ಪಡೆಯಲಿ? ಆ ವಿಧಿಯೇ ಏನು ವಿಧಿಯೇ? ಅಪ್ಪಾಜಿ, ನಾನು ಇವರನ್ನೇ ಪತಿಯನ್ನಾಗಿ ನಂಬಿರುವೆನು. ದೈವ ಸಂಕಲ್ಪವಿದ್ದಂತಾಗಲಿ. ದಯಮಾಡಿ ಹೋಗಿ ಅಪ್ಪಾಜಿ. ಇವರೇ ನಿಮ್ಮ ಅಳಿಯ, ಅವರನ್ನು ಸತ್ಕರಿಸಿ ಕರೆತನ್ನಿ. ಅಯ್ಯೋ, ದೈವ ಚಿತ್ತದಂತೆ ಆಗಲಿ, ಆ ಪರಮಾತ್ಮನ ಆಜ್ಞೆಯಂತೆ ತಪ್ಪದೇ ಪಾಲಿಸುತ್ತೇನೆ. ನಿನ್ನ ಆಸೆ ಸಫಲವಾಗಲಿ. ಯಾರು ನನ್ನ ವಿಚಾರವಾಗಿ ಚರ್ಚಿಸುತ್ತಿರುವ ಪುಣ್ಯಾತ್ಮರು? ಬೇಡ ತಾಯಿ, ಬೇಡಮ್ಮ. ನಿಮ್ಮ ತಂದೆಯ ಮಾತು ಸಹಜ. ನಾನು ಅಂದನಾಗಿ ಗ್ರಹಗತಿಗಳ ದೃಷ್ಟಿಗೆ ಬಿದ್ದು ನಳುವ ನನ್ನನ್ನು ನಂಬಿ ಕೆಡಬೇಡ. ಯೋಗ್ಯನಾದವರನ್ನು ಸ್ಮರಿಸಿ ಸುಖವಾಗಿರು. ನಾನು ತಿರುಕನು, ಭಿಕಾರಿ. ಸ್ವಾಮಿ, ಜಗದೀಶನಾದ ಶಂಕರನೇ ಭಿಕಾರಿಯಾಗಿ ಭಿಕ್ಷೆ ಬೇಡಿರುವಾಗ ನೀವು ತಿರುಕರಾಗಬಾರದೇಕೆ? ಬೇಡಮ್ಮ, ಕರ್ಮಫಲ ಅನುಭವಿಸುವ ನಾನು ಹುಟ್ಟು ಕುರುಡನಾಗಿ ನಿರ್ಗತಿಕನೆಂದು ಲೋಕವೇ ನನ್ನನ್ನು ಹೊರದೂಡಿರುವುದು. ಇರಬಹುದು. ಶ್ರೀಮನ್ನಾರಾಯಣನೇ ಕುರುಡನಾಗಿ ಶಿಲಿಯಾದನೆಂದ ಮೇಲೆ ನೀವು ಕುರುಡರಾಗಬಾರದೇಕೆ? ಅಯ್ಯೋ ದೈವವೇ, ಈ ಸಾತ್ವಿ ಶಿರೋಮಣಿ ಹಠವನ್ನು ಸಾಧಿಸುವಳು. ನಾನಿಲ್ಲಿರುವುದು ಸರಿಯಿಲ್ಲ, ನಾನಿನ್ನು ಬರುತ್ತೇನೆ. ಸ್ವಾಮಿ, ನಿಲ್ಲಿ. ನೀವೆಂತಿದ್ದರೋ ಹೇಗಿದ್ದರೋ ನೀವೇ ನನ್ನ ಪತಿ. ನಾನು ನಿಮ್ಮ ಅರ್ಧಾಂಗಿ. ನಡೆಯಿರಿ, ನಡೆಯಿರಿ, ನಾನು ಅಯ್ಯೋ ಶೇಷಪುರುಷ, ವಿಚಾರವಂತನಾಗಬೇಡ, ನನ್ನ ಮಾತನ್ನು ಕೇಳು. ನನ್ನ ಮಗಳು ಸಂಕಲ್ಪವನ್ನು ಬದಲಾಯಿಸಲು ನನ್ನಿಂದ ಸಾಧ್ಯವಿಲ್ಲ. ನೀನು ಅದೃಷ್ಟವಂತನಾದರಿಂದಲೇ ಈ ಗುಣವತಿಯನ್ನು ಪಡೆದೆ. ಸಂದೇಶ ಪಡೆವಾಡ. ಸುರನಾಮ ವರನಿಪುರೇ ಮಗಳೇ, ಸುರನಾಮ ವರಲಿಪುದೇ ಜಗದೀಶರ ಸಂಕಲ್ಪ ಗುಡಿ ಊಡಿ ನಡೆಸುವೆ ಪರಿಣಾಮ ವೈಭವದೇ. ಮಗಳೇ, ನಡೆಸುವೆ ಪರಿಣಾಮ ವೈಭವದೇ. ಜಗದೀಶನ ಸಂಕಲ್ಪ ಅಯ್ಯ ಶ್ರೇಷ್ಠ ಪುರುಷ, ಅಯ್ಯ ಕಂಕಣ ಬಲ ನೀನು ಕೊಡುವಾಗ ಮಾನವನಾದ ನಾನು ಏನು ತಾನೇ ಮಾಡಬಲ್ಲೆ. ಸಂತೋಷವಾಗಿ ಈ ಸತ್ಯವನ್ನು ಕೊಟ್ಟು ನಿನಗೆ ವಿವಾಹ ಮಾಡಲು ಒಪ್ಪಿರುತ್ತೇನೆ. ಅದಕ್ಕೆ ಪರಿಗಣಿಸು. ಧನ್ಯ, ಕೃತಾರ್ಥರಾದೆವು. ನಾರಾಯಣ ನಾರಾಯಣ. ಮೋಹನಗಿರಿಧಾರೆ ಮುರಾರೆ ಮೋಹನ
ಹರೇ ನಾರಾಯಣ ನಾರಾಯಣ ಪಾದೆ ಮುರಾರೇ ಬೃಂದಾವನ ಗೆರೆ ನಾರಾಯಣ ಪಾದೆ ಮುರಾರೇ ಬೃಂದಾವನ ಗೆರೆ ಪಾಂಡವ ಇತಕಾರೇ ಗಂಗಾರೇ ನಾರಾಯಣ ಪಾಂಡವ ಇತಕಾರೇ ಗಂಗಾರೇ ಮೋಹನ ಗಿರಿಧಾರೆ ಮುರಾರೇ ಮೋಹನ ಗಿರಿಧಾರೆ ಹರೇ 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 ನಾರಾಯಣ ನಾರಾಯಣ ಮಧುರ ನಾಯಕ ಮಂಗಳದಾಯಕ ನಾರಾಯಣ ಮಧುರ ನಾಯಕ ಮಂಗಳದಾಯಕ ಯಾದವ ಕುಲ ತಿಲಕ ಗೋಪಾಲ ಯಾದವ ಕುಲ ತಿಲಕ ಗೋಪಾಲ ಮೋಹನ ಗಿರಿಧಾರೆ ಮುರಾರೇ ಮೋಹನ ಗಿರಿಧಾರೆ ಹರೇ 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 ನಾರಾಯಣ ನಾರಾಯಣ ಇಹಲೋಕಾನುಭವದ ಮಾಯಾಜಾಲವು ಪ್ರಕೃತಿಯ ವರ್ಣರಂಜಿತ ಬಿಂಬಾಧಾರವಾಗಿ ಸ್ಥಿತಿಲಯದ ಹೊಸಕಾಂತಿ ಬೆಳಗುತ್ತಿದೆ. ಕರ್ಮದ ಯಥಾರ್ಥವೇನೆಂದು ಸಂಪೂರ್ಣವಾಗಿ ತಿಳಿಯಿತು. ನನ್ನ ಶ್ರಮದಾಹ ತೀರಿದೆಯು. ಬುರುಡೆಯಾಗಿ ಧರೆಗಿಳಿದ ಕೃತವರ್ಮನು ಗುಣವತಿಯ ಕೈ ಹಿಡಿದು ಮನುಷ್ಯನಾದನು. ಇನ್ನು ಮುಂದೆ ಆತನು ಮಹಾರಾಜನಾಗುವ ಅವನ ಲಿಖಿತಕ್ಕೆ ಕಾರಣವಾದ ಫಲವೇನು ನೋಡೋಣ. ಇನ್ನು ಮುಂದಿನ ಕಲಹ ನಾಟಕಕ್ಕೆ ಸಮಯವನ್ನು ಕಾಯುವನು. ನಾರಾಯಣ ಪಂಕಜ ನೇತ್ರ ಪರಮ ಪವಿತ್ರ ನಾರಾಯಣ ಪಂಕಜ ನೇತ್ರ ಪರಮ ಪವಿತ್ರ ಭಕ್ತ ಜನಾಮಿತ್ರ ಸುಚರಿತ ನಾರಾಯಣ ಭಕ್ತ ಜನಾಮಿತ್ರ ಸುಚರಿತ ಮೋಹನ ಗಿರಿಧಾರೆ ಮುರಾರೇ ಮೋಹನ ಗಿರಿಧಾರೆ ಹರೇ 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 ನಾರಾಯಣ ಸುಖವ ಪಡುತ್ತಿಹರೇ ಸಕಲ ಪ್ರಜೆಗಳು ಸುಖದಿ ಬಾಳ್ವರು ಸುಖವ ಪಡುತ್ತಿಹರೇ ಸುಖವ ಪಡುತ್ತಿಹರೇ ಸಕಲ ಪ್ರಜೆಗಳು ಸುಖದಿ ಬಾಳ್ವರು ಸುಖವ ಪಡುತ್ತಿಹರೇ ಸಕಲ ಜನರು ಹತುಳವಾಗಿ ರಾಜಿಸುತ್ತ ಹರಿಹರನ್ನು ಸಕಲ ಜನರು ಹತುಳವಾಗಿ ರಾಜಿಸುತ್ತ ಹರಿಹರನ್ನು ಪೂಜಿಸುತ್ತ ನಿರುತರಾಗಿ ಪೂಜಿಸುತ್ತ ನಿರುತರಾಗಿ ಇಹರ ಪ್ರಜೆಗಳು ಕೇಳು ಹಿಂದು ಸುಖವ ಪಡುತ್ತಿಹರೇ ಸಕಲ ಪ್ರಜೆಗಳು ಸುಖದಿ ಬಾಳ್ವರು ಸುಖವ ಪಡುತ್ತಿಹರೇ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತ ಬೆಳೆದ ಬೆಳೆಯುತ್ತ ಹರುಷದಿಂದ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತ ಬೆಳೆದ ಬೆಳೆಯುತ್ತ ಹರುಷದಿಂದ ಹಿಳೆಯರೆಲ್ಲರೂ ಹರುಷದಿಂದ ಹಿಳೆಯರೆಲ್ಲರೂ ಹರುಷದಿಂದ ಕಳೆದು ನಗಿ
ಸಕಲ ಪ್ರಜೆಗಳು ಸುಖದಿ ಬಾಳರು ಸುಖವ ಪಡುತ್ತಿರಲಿ. ಮಹಾಮಂತ್ರಿ, ಮಹಾಪ್ರಭು, ನಮ್ಮ ರಾಜ್ಯಭಾರ ಕ್ರಮವು ಯಾವ ರೀತಿ ನಡೆಯುವುದು? ಅಲ್ಲದೆ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಆ ಜಗದೀಶನನ್ನು ಭಜಿಸುತ್ತಾ ಸುಖ ಸಂತೋಷವಾಗಿರುವರೇ ತಿಳಿಸು. ಪ್ರಭುವರ ಲಾಲಿಸೋ ಹೇಳುವೆನೀಗ ಪ್ರಭುವರ ಲಾಲಿಸೋ. ಮಹಾಪ್ರಭು, ಮಂತ್ರಿ, ಪ್ರಭುವರ ಲಾಲಿಸೋ ಹೇಳುವೆನೀಗ ಪ್ರಭುವರ ಲಾಲಿಸೋ. ಕಾಲ ಕಾಲಕ್ಕೆ ಮಳೆಯಾಗೋತ್ತ ಬೆಳೆಯು, ಕಾಲ ಕಾಲಕ್ಕೆ ಮಳೆಯಾಗೋತ್ತ ಬೆಳೆಯು. ಲೀಲೆಯಿಂದ ಜನಲೋಲರಾಗಿರುವರು, ಲೀಲೆಯಿಂದ ಜನಲೋಲರಾಗಿರುವರು. ಬಲೇ ಬಲೇ ಮಂತ್ರಿ. ಪ್ರಭು, ಬೋಸೂರರೆಲ್ಲರೂ ಕೇಶವಿಲ್ಲದೇನು, ಬೋಸೂರರೆಲ್ಲರೂ ಕೇಶವಿಲ್ಲದೇನು. ಈಶಾನ್ನ ಭಜಿಸುತ್ತವ ಸೇಸುತ್ತಿರುವರು, ಈಶಾನ್ನ ಭಜಿಸುತ್ತವ ಸೇಸುತ್ತಿರುವರು. ಮಹಾಪ್ರಭು, ಮಂತ್ರಿ, ಪ್ರಭುವರ ಲಾಲಿಸೋ ಹೇಳುವೆನೀಗ ಪ್ರಭುವರ ಲಾಲಿಸೋ. ಭಲೇ ಮಂತ್ರಿ, ಭಲೇ, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಕುಳಿತುಕೋ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಪ್ರಭುಗಳಾದ ನಿಮ್ಮ ಕೀರ್ತಿಯನ್ನು ಕೊಂಡಾಡುತ್ತಾ ಸುಖದಿಂದಿರೋರು. ಅಲ್ಲದೆ ಪ್ರಜೆಗಳೆಲ್ಲರೂ ಆ ಜಗದೀಶನನ್ನು ಭಜಿಸುತ್ತಾ ಸುಖದಿಂದಿರೋರು. ಮತ್ತೇನಪ್ಪಣೆ? ಮಂತ್ರಿ, ಭಲೇ, ಬಹಳ ಸಂತೋಷ. ಮಂತ್ರಿ, ನಿತ್ಯ ನಿಯಮದ ಸರದಿಯಂತೆ ಲೋಕನಾಯಕನಾದ ಆ ಭಗವಾನ್ ಭಾಸ್ಕರನಿಗೆ ಆರ್ಘ್ಯ ಜಲವನ್ನು ಕೊಡಲು ಸರೋವರ ಬಳಿ ಹೋಗೋಣ, ನಡೆ. ಆಗಬಹುದು, ನಡೆಯಿರಿ, ಹೋಗೋಣ. ಮಹಾಮಂತ್ರಿ, ಮಹಾಪ್ರಭು, ನಿತ್ಯ ಸರದಿ ಪದ್ಧತಿಯಂತೆ ಲೋಕನಾಯಕನಾದ ಆ ಭಗವಾನ್ ಭಾಸ್ಕರನಿಗೆ ಆರ್ಘ್ಯ ಜಲ ಕೊಡಲು ಸರೋವರ ಬಳಿ ಬಂದಾಯಿತು. ಸರ್ವಾಭರಣ ಭೂಷಿತನಾಗಿ ಆರ್ಘ್ಯ ಜಲವನ್ನು ಕೊಡಬಾರದು. ಆದ ಕಾರಣ ಈ ಆಭರಣಗಳನ್ನು ಕಳಚಿಬಿಡುತ್ತೇನೆ. ಸ್ವಲ್ಪ ಕಾಲ ಸುರಕ್ಷಿತವಾಗಿರು. ಇದು ನಾನು ಬರುವವರೆಗೂ ಈ ರಾಜಮುದ್ದೆ ಸಹಿತ ನಿನ್ನ ವಶದಲ್ಲಿರಲಿ. ಮಹಾಪ್ರಭು, ನಿಮ್ಮ ಆಜ್ಞೆಯಂತೆ ಆಭರಣಗಳು ರಾಜಮುದ್ರಿಕೆಯನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವ ಭಾರ ನನ್ನದು. ತಾವು ನಿಶ್ಚಿಂತರಾಗಿ ಪೂಜೆ ಕೈಗೊಳ್ಳಿ. ಹೇ ಸಕಲ ಲೋಕ ಪ್ರಭಾರಹಿತ, ಉಷಾ ನಿರ್ವಾಣ, ಕರ್ಮ ನಿರಂಜನ, ಧರ್ಮ ಸ್ವರೂಪ, ನಮೋ ನಮಃ. ಉದಯೇಸ್ತು ಬ್ರಹ್ಮ ಸ್ವರೂಪೇಣ ಮಧ್ಯಾಹ್ನೇಸ್ತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರಿಮೂರ್ತಿಂ ದಿವಾಕರಂ ತ್ರಿಮೂರ್ತಿಂ ದಿವಾಕರಂ ಹಿರಣ್ಮೇನ ಪಾತೇನು ಸತ್ಯಸ್ಯಾಪಿ ಹಿತಂ ಮುಖಂ ತತಂ ಪಾಶೋನು ಅಪಾರುಣೋ ಸತ್ಯಧರ್ಮಾಯ ದೃಷ್ಟಯೇ ಸತ್ಯಧರ್ಮಾಯ ದೃಷ್ಟಯೇ ಸತ್ಯಧರ್ಮಾಯ ದೃಷ್ಟಯೇ. ಓಂ ಕಮಲಾಯ ನಮಃ. ಓಂ ಭಾನುವೇ ನಮಃ.
ಓಂ ಅರ್ಕಾಯ ನಮಃ. ಓಂ ದಿವಾಕರಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಸೂರ್ಯಾಯ ನಮಃ. ನಮಸ್ತೆ 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 ನಮಃ. ಚಾರಿ ಬಂದು ರಾಜಮುದ್ರಿಕೆಯನ್ನು ಆರಿಸಿಕೊಂಡು ಹೊರಟೇ ಹೋಯಿತು. ಏನು ಗರುಡ ಪಕ್ಷಿಯು ರಾಜಮುದ್ರಿಕೆಯನ್ನು ಆರಿಸಿಕೊಂಡು ಹೋಯಿತು? ಆಹಾ ದೈವವೇ, ಎಂತಹ ಕಾರ್ಯವಾಯಿತು! ಮುಂದೇನು ಗತಿ? ಇದರಿಂದ ಯಾವ ವಿಪತ್ತು ಸಂಭವಿಸಿ ಕಾಣಿಲ್ಲ ಮಂತ್ರಿ. ಏನು ಮಾಡಲಿ? ಭಯಪಡಬೇಡಿ ಮಹಾಪ್ರಭು, ನಿಶ್ಚಿಂತರಾಗಿರಿ. ಫಲವೆಂದು ನಂಬಿ ಆರಿಸಿಕೊಂಡು ಹೋದ ಗರುಡ ಪಕ್ಷಿಯು ರಾಜಮುದ್ರೆಯನ್ನು ಕಂಡೊಡನೆ ಬಿಸಾಡುವುದು. ಆಗ ನಮ್ಮ ಪಟ್ಟಣದಲ್ಲಿ ಯಾರಿಗಾದರೂ ಸಿಗಲೇಬೇಕು. ಈಗ ನಮ್ಮ ಭಟ್ಟರನ್ನು ಕಳಿಸಿ ಹುಡುಕಿಸೋಣ. ಹಾಗಾದರೆ ಬೇಗ ನಡೆ. ಡಂಗೂರದ ಮೂಲಕ ರಾಜಮುದ್ರಿಕೆ ತಂದು ಕೊಟ್ಟವರಿಗೆ ಅವರು ಕೇಳಿದ ಬಹುಮಾನ ಕೊಡುವುದಾಗಿ ರಾಜ್ಯವೆಲ್ಲ ಆಜ್ಞೆ ಮಾಡುವಂತೆ ಆಜ್ಞೆ ಮಾಡು. ಸದ್ಯ ರಾಜಮುದ್ರಿಕೆಯು ನಮ್ಮ ಕಣ್ಣಿಗೆ ಬಿದ್ದರೆ ಸಾಕು. ಧೈರ್ಯವಾಗಿರಿ ಮಹಾರಾಜ, ರಾಜಮುದ್ರಿಕೆಯು ದೊರೆಯೋದೆಂಬ ನಂಬಿಕೆ ನನಗಿದೆ. ಮಂತ್ರಿ, ರಾಜಮುದ್ರಿಕೆ ಇಲ್ಲದೆ ರಾಜ್ಯಭಾರ ಮಾಡುವುದು ಧರ್ಮ ವಿರುದ್ಧವೆಂದು ಧರ್ಮಶಾಸ್ತ್ರಗಳೇ ಸಾಧ್ಯ. ಅಂದ ಮೇಲೆ ಈ ಅಶುಭ ಸೂಚನೆ ಕಂಡು ನನಗೇಕೋ ಭಯವಾಗುತ್ತಿದೆ ಮಂತ್ರಿ. ಏನು ಮಾಡಲಿ? ದಿಕ್ಕೇ ತೋರದಂತಾಗಿದೆ. ಚಾರನನ್ನು ಕಳಿಸಿ ಬೇಗ ನಡೆ. ಚಾರನನ್ನು ಕಳಿಸಿ ಹುಡುಕಿಸೋಣ. ತಡವಾದರೆ ಪ್ರಮಾದವಾದೀತು. ಆಜ್ಞೆ ಪ್ರಭು, ಆಜ್ಞೆ ಪ್ರಭು. ತಾವು ನಿಶ್ಚಿಂತರಾಗಿರಿ. ರಾಜಮುದ್ರೆಯ ಚಿಂತೆ ನನಗಿರಲಿ. ದಯಮಾಡಿ. श्री तुलसी माते
ನಾನು ಆರತಿ ಮಾಡುವ ತಟ್ಟೆಯಲ್ಲಿ ಬಿದ್ದಿರುವುದಲ್ಲ. ಓಹೋ, ಇದೇನಿದು? ಗರುಡ ಪಕ್ಷಿಯು ಈ ಮುದ್ರಾಂಗವನ್ನು ಈ ದೀನಳಾದ ನಮ್ಮನ್ನು ರಕ್ಷಿಸುವುದಕ್ಕಾಗಿ, ನಮ್ಮನ್ನು ಪರೆಯುವುದಕ್ಕಾಗಿ ಬಿಡಿಸುವುದಕ್ಕೆ ತೋರುತ್ತಿರುವುದು. ಇರಲಿ. ತಾರುವೆ ಡಂಗೂರ, ರಾಧಾದ ಬೀದಿಯಲ್ಲಿ ತಾರುವೆ ಡಂಗೂರ. ತಾರುವೆ ಡಂಗೂರ, ರಾಧಾದ ಬೀದಿಯಲ್ಲಿ ತಾರುವೆ ಡಂಗೂರ. ದೊಡ್ಡೋರು ದೊಡ್ಡೋರು ಚಿಕ್ಕೋರು ಎಲ್ಲರೂ ಎಲ್ಲರೂ ಕೇಳಿರಿ ತಾರುವೆ ಡಂಗೂರವ. ಓ ರಾಧಾದ ಬೀದಿಯಲ್ಲಿ ತಾರುವೆ ಡಂಗೂರವ. ದೊಡ್ಡೋರು ದೊಡ್ಡೋರು ಚಿಕ್ಕೋರು ಪಿಳ್ಳೋರು ಪಿಕ್ಕೋರು ಎಲ್ಲರೂ ಕೇಳಿರಿ ತಾರುವೆ ಡಂಗೂರವ. ಓ ರಾಧಾದ ಬೀದಿಯಲ್ಲಿ ತಾರುವೆ ಡಂಗೂರವ. ಓ ಪುರಜನರೇ, ಎಲ್ಲರೂ ಕೇಳಿರಿ. ಇಂದು ನಮ್ಮ ಮಾರ್ತಾಂಡ ರಾಜರು ಸೂರ್ಯನಿಗೆ ಅರ್ಕೆ ಬಿಡುವಾಗ ಗರುಡಪಕ್ಷಿ ಹಾರಿ ಬಂದು ರಾಜಮುದ್ರಿಕೆಯನ್ನು ಆರಿಸ್ಕೊಂಡು ಹೊರಟು ಹೋಗಿರೋದು. ಅದು ಯಾರಿಗಾದರೂ ನಮ್ಮ ಪಟ್ಟಣಗಳಿಗೆ ಸಿಕ್ಕಿದ್ದರೆ ನಮ್ಮ ರಾಜಸ್ಥಾನಕ್ಕೆ ತಂದು ಕೊಟ್ಟವರಿಗೆ ಒಳ್ಳೆ ಬಹುಮಾನ ಕೊಡಲಾಗಿ ಆಜ್ಞೆ ಆಗಿರೋದು. ಒಳ್ಳೆ ಸಮಯವೋ ಒಳ್ಳೆ ಸಮಯವೋ ಮಾರ್ತಾಂಡ ರಾಜ, ಇದು ಒಳ್ಳೆ ಸಮಯವೋ. ಒಳ್ಳೆ ಸಮಯ, ಒಳ್ಳೆ ಸಮಯವೋ ಮಾರ್ತಾಂಡ ರಾಜ, ಇದು ಒಳ್ಳೆ ಸಮಯ. ಓಹೋ, ಹಾಗಾದರೆ ಇದು ರಾಜಮುದ್ರಿಕೆ ಮಾರ್ತಾಂಡ ಮಹಾರಾಜರದ್ದೇ ಇರಬೇಕು. ಪ್ರಾಣೇಶ್ವರ, ಪ್ರಾಣೇಶ್ವರ, ಬೇಗ ಬನ್ನಿ ಸ್ವಾಮಿ. ಏನಾಯಿತು ಸತ್ಯ? ಏಕೆ ಕಾದರಳಾಗಿರುವೆ? ಸ್ವಾಮಿ, ನಾನು ಈ ದಿನ ತುಳಸಿ ಪೂಜೆಯನ್ನು ಮಾಡುತ್ತಿರುವಾಗ ಗರುಡ ಪಕ್ಷಿಯೊಂದು ಹಾರಿ ಬಂದು ಈ ರಾಜಮುದ್ರೆಯನ್ನು ನನ್ನ ಪೂಜಾ ತಟ್ಟೆಯಲ್ಲಿ ಕೆಡವಿತು ಸ್ವಾಮಿ. ಹೇಳು ಸತ್ಯ. ಇದು ರಾಜಮುದ್ರೆಯೇ ಇರಬೇಕು ಪ್ರಿಯ. ಈಗ ತಾನೇ ರಾಜಭಟ್ಟರು ಸಾರಿಕೊಂಡು ಹೋದರು. ರಾಜಮುದ್ರೆಯನ್ನು ತಂದುಕೊಟ್ಟವರಿಗೆ ಬಹುಮಾನಗಳನ್ನು ಕೊಡುವುದಾಗಿ. ಸತ್ಯ, ನೀನು ಗರುಡ ಪಕ್ಷಿಯು ರಾಜಮಂತ್ರಿಯನ್ನು ತಟ್ಟಿಗೆ ಎಸೆಯುತ್ತಿದ್ದರೆ ಆಶ್ಚರ್ಯವಾಗಿದೆಯಲ್ಲ. ಸರಿ, ಆಮೇಲೆ ಏನಾಯ್ತು? ಈಗ ತಾನೇ ರಾಜಭಟ್ಟರು ಬಂದು ರಾಜನ ಆರ್ಘ್ಯವನ್ನು ಬಿಡುವಾಗ ಒಂದು ಗರುಡ ಪಕ್ಷಿಯು ಹಾರಿ ಬಂದು ಆತನ ರಾಜಮುದ್ರೆಯನ್ನು ಹಾರಿಸಿಕೊಂಡು ಹೋಯಿತೆಂದು ಹೇಳಿದರು. ಆ ರಾಜಮುದ್ರೆಯನ್ನು ತಂದುಕೊಟ್ಟವರಿಗೆ ಬಹುಮಾನವನ್ನು ಕೊಡುವುದಾಗಿ ಸಾರಿಕೊಂಡು ಹೋದರು. ಹಾಗಾದರೆ ಈ ರಾಜಮುದ್ರೆಯು ಅವರ ರಾಜಮುದ್ರೆ ಎಂಬುದು ಸತ್ಯವಾಯಿತು. ಇದು ಅರಸತನದವರಿಗೆ ಸೇರಬೇಕಾದ ವಸ್ತುವಾದ್ದರಿಂದ ನಡೆ ಸತ್ಯ. ಇದನ್ನು ರಾಜಸ್ಥಾನಕ್ಕೆ ಒಪ್ಪಿಸಿ ಬರೋಣ. ತಮ್ಮ ಇಚ್ಛೆಯಂತೆ ಆಗಲಿ, ನಡೆಯಿರಿ ಸ್ವಾಮಿ. ಮಂತ್ರಿ ಮಹಾಪ್ರಭು, ರಾಜನೀತಿ ಕಲಾರಹಿತನಾಗಲು ನಾನೇನು ಅಪರಾಧ ಮಾಡಿ? ನನಗೆ ದಿಕ್ಕೇ ತೋರದಂತಾಗಿದೆ. ಜಗದೀಶ, ಏನಿನ್ನ ಸತ್ಯ ಪರೀಕ್ಷೆಯ ಶೋಧನೆ? ಪರಮಾತ್ಮ, ನಿನಗಿದು ಸಮ್ಮತವೇ? ಕೈ ಜಾರಿ ಹೋದ ರಾಜಮುದ್ರಿಕೆಯು ಪುನಃ ದೊರೆತೆಂಬ ನಂಬಿಕೆ ನನಗಿಲ್ಲ. ಅಲ್ಲದೆ ನನ್ನ ಬಲ ಧೈರ್ಯವೆಲ್ಲವೂ ಕುಂದುವುದಂತಾಗಿದೆ. ನನಗೆ ದಿಕ್ಕೇ ತೋರದಂತಾಗಿದೆ. ಮಂತ್ರಿ, ಇದರಲ್ಲಿ ನಿನ್ನ ಅಭಿಪ್ರಾಯವೇನು ಹೇಳು? ಪ್ರಭು, ರಾಜಮುದ್ರಿಕೆಯು ತಾನಾಗೇ ದೊರೆಯುವುದೆಂಬ ನಂಬಿಕೆ ನನಗಿದೆ. ಅಂದ ಮೇಲೆ ತಾವು ಚಿಂತಿಸಲೇಕೆ? ಸಮಾಧಾನ ಚಿತ್ತರಾಗಿರಿ ಪ್ರಭು. ಮಂತ್ರಿ, ನಿನ್ನ ಮಾತು ಧರ್ಮಸಮ್ಮತವಾದರೆ ನನ್ನ ಭಯದ ಸಂಖ್ಯೆ ಮಿತಿ ಮೀರ್ತಿದೆ. ಭರಿಸಲಾಗದ ವಿಧಿಯ ಚತುರತೆಯ ವಿಷಾದಕತೆ ಭರಿಸಾಲರ ಮಂತ್ರಿ, ಏನು ಮಾಡಲಿ? ಪ್ರಭು, ಅದೋ ಯಾರೋ ಅಪರಿಚಿತ ದಂಪತಿಗಳು ಬರುವಂತಿದೆಯಲ್ಲ. ಅವರಿಂದ ಏನಾದರೂ ನಮ್ಮ ರಾಜ ಮುದ್ರೆಯ ನೆಲೆ ತಿಳಿದು ಬರುವುದು ಏನೋ, ವಿಚಾರಿಸೋಣ. ತಾವು ಸಮಾಧಾನ ಚಿತ್ತರಾಗಿರಿ. ನಿಮಗೆ ಮಂಗಳವಾಗಲಿ. ಬನ್ನಿ. ನೀವು ಯಾರು? ನನ್ನ ರಾಜಸ್ಥಾನಕ್ಕೆ ಬರಲು ಕಾರಣವೇನು? ನನ್ನಿಂದೇನಾದರೂ ಸಹಾಯವನ್ನು ಬಯಸಿದ್ರಾ?
ಹೇಳಿ. ಪ್ರಭು, ನಿಮ್ಮ ಸಹಾಯವನ್ನು ಬಯಸಿ ನಾವು ಇಲ್ಲಿಗೆ ಬಂದಿಲ್ಲ. ನಮ್ಮ ಸಹಾಯವು ನಿಮಗೆ ಅಗತ್ಯವಾದ್ದರಿಂದ ನಾವು ಇಲ್ಲಿಗೆ ಬರಬೇಕಾಯಿತು. ಏನಂದೆ? ನೀವು ನಮಗೆ ಸಹಾಯ ಮಾಡಲು ಬಂದಿರುವಿರಾ? ಅರೆ, ಬಹಳ ಚೆನ್ನಾಗಿದೆ ನಿಮ್ಮ ಉಪದೇಶ. ನನ್ನನ್ನು ಧಿಕ್ಕರಿಸಿ ಮಾತನಾಡಿದ ಕೆಚ್ಚದ ವೀರನಾದ ನೀವು ಯಾರು? ಪ್ರಭು, ಶಾಂತರಾಗಿರಿ. ಇವರು ಏತಕ್ಕಾಗಿ ಬಂದಿರುವುದೆಂಬುದನ್ನು ವಿಚಾರಿಸೋಣ. ಆತುರ ಬೇಡ. ಅಯ್ಯ, ನೀವು ಏನು ಸಹಾಯ ಮಾಡಲು ಬಂದಿರುವಿರೋ ಅದನ್ನು ತಿಳಿಯಿಸಿ. ಮಹಾರಾಜರೇ, ಈ ದಿನ ನಾನು ತುಳಸಿ ಪೂಜೆಯನ್ನು ಮಾಡುತ್ತಿರುವ ಸಮಯದಲ್ಲಿ ಯಾವುದೋ ಗರುಡ ಪಕ್ಷಿಯೊಂದು ಈ ರಾಜಮುದ್ರೆಯನ್ನು ನನ್ನ ತಡೆಯಲ್ಲಿ ಕೆಡವಿ ಹೋದಾದ್ರಿಂದ ಈ ನಿಮ್ಮ ರಾಜಭಟರು ಈ ಮುದ್ರಾಂಗ್ರವು ನಿಮ್ಮದೇ ಎಂದು ಸಾರುವುದನ್ನು ಕೇಳಿ ನಾವು ಇದನ್ನು ನಿಮಗೆ ಕೊಡುವುದಕ್ಕಾಗಿ ಇಲ್ಲಿಗೆ ಬಂದಿರುವೆವು. ಮಹಾರಾಜ, ಗರುಡನಿಂದ ದೊರೆತ ರಾಜಮುದ್ರೆಯನ್ನು ನಿಮಗೆ ತಂದೊಪ್ಪಿಸಿದಾಯಿತು. ದಯಮಾಡಿ ಸ್ವೀಕರಿಸಿ. ರಾಜ ಜನ್ಮ ಸ್ವತಂತ್ರ. ಮಹಾರಾಜ, ರಾಜ ಜನ್ಮ ಸ್ವತಂತ್ರ. ಜನ್ಮಭೂಮಿಯ ಕಳಂಕ ಲೋಕನಿಂದ ರಾಜ ಮುಕುಟ ಕಿರೀಟ ಧರಿಸ ಕ್ಷತ್ರಿಯನೆಂದೇ ಮಹಾರಾಜ, ತುಚ್ಛ ಭಾವದ ಕಟ್ಟ ನಡೆತೆಯನುತ. ಮಹಾರಾಜ, ತುಚ್ಛ ಭಾವದ ಕಟ್ಟ ನಡೆತೆಯನುತ. ಲಿಖಿತ ಕಠೋರ ಕರ್ಮ ದುರ್ಯ ನಮ್ಮ ಪಾಪದ ಫಲ ಸಫಲವೆಂದೇ ರಾಜ ತಿಳುಕ. ಮಹಾರಾಜ, ನಮ್ಮನ್ನು ಕ್ಷಮಿಸಿ, ಸ್ವೀಕರಿಸಿ. ಸತ್ಯ, ನಡೆಯ ಹೋಗೋಣ. ನಿಲ್ಲಿ ನಿಲ್ಲಿ. ನಿಮ್ಮ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವುದೇ ನಮ್ಮ ಧರ್ಮ. ನಿಲ್ಲಿ ನಿಲ್ಲಿ. ನಿಮ್ಮ ನಿಶ್ಚಲ ಮನೋಭಾವವನ್ನು ಎಷ್ಟು ವರ್ಣಿಸಿದರೂ ಸಾಲದು. ನಿಮಗೆ ಬೇಕಾದ ಸಹಾಯವನ್ನು ಕೇಳಿ ಪಡೆಯಬಹುದು. ಮಹಾರಾಜ, ಇವು ಕೊಡುವ ಕೈಗಳಲ್ಲದೆ ಬೇಡಿ ಪಡೆಯುವ ಕೈಗಳಲ್ಲ. ನಮಗೆ ಹೊರಡಲು ಅಪ್ಪಣೆಯನ್ನು ಕೊಡಿ. ಸಾಧ್ಯವಿಲ್ಲ. ನಿಮ್ಮ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವುದೇ ನಮ್ಮ ಧರ್ಮ. ತಿರಸ್ಕರಿಸದೆ ನಿಮಗೆ ಬೇಕಾದನ್ನು ಕೇಳಿ ಪಡೆಯಬಹುದು. ಅಯ್ಯ ಪುಣ್ಯಪುರುಷ, ನಮ್ಮ ಮಹಾರಾಜರ ಬೇಡಿಕೆಯನ್ನು ತೊರೆಯಬೇಡಿ. ಅಲ್ಪ ಸಹಾಯವನ್ನಾದರೂ ಸ್ವೀಕರಿಸಲೇಬೇಕು. ಸತ್ಯ, ಈಗ ಏನು ಮಾಡಬೇಕೆಂಬುದು ನನಗೆ ತೋಚದಲ್ಲ. ಪ್ರಾಣೇಶ್ವರ, ನೀವು ಶಾಂತರಾಗಿ ನಮಗೆ ಬೇಕಾದ ಅನುಗುಣವಾದ ವರವನ್ನು ನಾನು ಕೇಳುವೆನು. ಸತ್ಯ, ಕೈ ಚಾಚಿ ಐಶ್ವರ್ಯವೇನಾದರೂ ಬೇಡಿದೆಯಾ? ಎಚ್ಚರಿಕೆ. ಮಹಾರಾಜರೇ, ನಾಳೆ ಶುಕ್ರವಾರ ರಾತ್ರಿ ನಮ್ಮ ಮನೆಯಲ್ಲಿ ದೀಪೋತ್ಸವದ ವ್ರತವಿರುವುದರಿಂದ ಆ ದಿನ ಯಾರ ಮನೆಯಲ್ಲೂ ಎಲ್ಲಿಯೂ ದೀಪವು ಉರಿಯದಂತೆ ನಿಮ್ಮಿಂದ ರಾಜಾಜ್ಞೆಯಾದರೆ ಸಾಕು. ಅದೇ ನಮಗೆ ಮಹದೋಪಕಾರ. ಸಾಧ್ವಿ ಶಿರೋಮಣಿ, ನಮ್ಮ ಪಟ್ಟಣದಲ್ಲಿ ದೀಪಗಳಿಲ್ಲದೆ ಕತ್ತಲಾಗುವುದಿಲ್ಲ. ನಿನಗಾಗುವ ಪ್ರಯೋಜನವುದ್ರೆ ಏನು ಹೇಳಮ್ಮ? ಮಹಾರಾಜರೇ, ಆ ದಿನ ರಾತ್ರಿ ನಮ್ಮ ಮನೆಯಲ್ಲಿ ದೀಪೋತ್ಸವದ ವ್ರತವಿರುವುದು. ದಯಮಾಡಿ ನಿಮ್ಮಿಂದ ಆ ರಾಜಾಜ್ಞೆಯಾದರೆ ಅದೇ ನಮಗೆ ಮಹೋದೋಪಕಾರ. ನಿಮ್ಮಿಷ್ಟದಂತೆ ಆಗಲಿ. ಮಂತ್ರಿ ಮಹಾಪ್ರಭು, ನಾಳೆ ದಿನ ನಮ್ಮ ಪಟ್ಟಣದಲ್ಲಿ ಶುಕ್ರವಾರ ದಿನ ರಾತ್ರಿ ಯಾರು ದೀಪಗಳನ್ನು ಉಳಿಸಬಾರದೆಂದು ಆಜ್ಞೆ ಪ್ರಕಟಿಸಿ. ಆಜ್ಞೆ ಮಹಾರಾಜ. ಈಗಲೇ ರಾಜಾಜ್ಞೆ ಪ್ರಕಟಿಸುವೇನು? ಮಹಾರಾಜರೇ, ನಿಮ್ಮ ಉಪಕಾರಕ್ಕೆ ನಾವು ಚಿರುನುಡಿಗಳು. ನಾವಿನ್ನು ಬರುವೆವು. ಸತ್ಯ, ನಡೆಯ ಹೋಗೋಣ. ಮಹಾಪ್ರಭು, ಈ ದಂಪತಿಗಳು ಕೇಳಿದ ಪ್ರಶ್ನೆಯಲ್ಲಿ ಏನೋ ರಹಸ್ಯವಿರಬೇಕು. ನಾವು ಈಗ ಮಾರುವೇಷವನ್ನು ಧರಿಸಿಕೊಂಡು ಮರೆಯಲ್ಲಿ ನಿಂತು ಪರೀಕ್ಷಿಸೋಣ. ನಡೆ. ರಾಜೇಂದ್ರ, ನನಗೂ ಅದೇ ಸಂದೇಹವಾಗಿದೆ. ಆದರೆ ಏನಂತೆ, ಅವರ ತನಿಮದ ಫಲನೇ ಕಣ್ಣಾರೆ ನೋಡಿದರೆ ಗೊತ್ತಾಗುವುದು. ನಡೆಯಿರಿ, ಹೋಗೋಣ.
ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ ಮಾರ್ತಾಂಡ ರಾಜ ಇದು ಒಳ್ಳೆ ಸಮಯವೋ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ ಮಾರ್ತಾಂಡ ರಾಜ ಇದು ಒಳ್ಳೆ ಸಮಯವೋ ಕಳೆದ ಹೋದ ಮುದ್ರಿಕೆಯ ಸಿಕ್ಕಿದ ಸಮಯವೋ ಕಳೆದ ಹೋದ ಮುದ್ರಿಕೆಯ ಸಿಕ್ಕಿದ ಸಮಯವೋ ಒಳ್ಳೆ ಒಳ್ಳೆ ಸಮಯವೋ ಮಾರ್ತಾಂಡ ರಾಜ ಇದು ಒಳ್ಳೆ ಸಮಯವೋ ಒಳ್ಳೆ ಸಮಯವೋ ಒಳ್ಳೆ ಸಮಯವೋ ಓ ಪುರಜನರೇ ಎಲ್ಲರೂ ಕೇಳಿರಿ ನಾಳೆ ಶುಕ್ರವಾರ ರಾತ್ರಿ ಯಾರಗಳನ್ನು ದೀಪ ಉರಿಸಬಾರದೆಂದು ನಮ್ಮ ರಾಜ ಆಜ್ಞೆ ಆಗಿರೋದು ಅವರೇನೋ ದೀಪವನ್ನು ಉರಿಸಿದ್ದೆ ಆದರೆ 500 ರೂಪಾಯಿ ಜಿಲ್ಮಾನ್ 5 ತಿಂಗಳು ಸಹಜ ಭಕ್ತಿಂಬುದೇ 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 ಭಕ್ತಿರಪ್ಪ. ಅಕ್ಕ, ಈ ಪಟ್ಟಣದಲ್ಲಿ ಎಲ್ಲಿ ನೋಡಿದರೂ ಬರೀ ಕತ್ತಲೆ ಕಾಣುತ್ತಿರುವುದಲ್ಲ. ಅದೋ ಅಲ್ಲಿ ನೋಡಿ, ಆ ಮನೆಯಲ್ಲಿ ಸೂರ್ಯನ ಪ್ರಭೆಯಂತೆ ಬೆಳಕು ತೋರುವುದು. ಬನ್ನಿ ಅಲ್ಲಿಗೆ ಹೋಗೋಣ. ಪ್ರಾಣೇಶ್ವರ, ಹೀಗೆ ಬನ್ನಿ ಸ್ವಾಮಿ. ಪ್ರಿಯತಮ, ಈ ದೀಪೋತ್ಸವದ ವ್ರತದ ಸಮಯದಲ್ಲಿ ನೀವು ನನಗೊಂದು ಉಪಕಾರ ಮಾಡಬೇಕು. ನೀನು ಹೇಳುವಂತೆ ಕೇಳೋದು ನನಗೊಂದು ಅತಿಶಯ ಸತ್ಯ. ಹಾ, ಸ್ವಲ್ಪ ನಿಲ್ಲಿ. ತೆಗೆದುಕೊಳ್ಳಿ ಸ್ವಾಮಿ. ಹೇಳು ಸತ್ಯ. ಈ ದೊಣ್ಣೆಯನ್ನು ಹಿಡಿದು ನಿಲ್ಲಿ. ಯಾರಾದರೂ ನಮ್ಮ ಮನೆಯ ಒಳಗೆ ಬಂದರೆ ಏನು ಮಾಡಬೇಕು ಹೇಳಿ? ಬಿಡುವುದಿಲ್ಲ, ಹೊರಟು ಹೋಗಿ ಎಂದು ಹೇಳ್ಬೇಕಲ್ವೇ? ಹಾಗಲ್ಲ ಸ್ವಾಮಿ, ವಂಶ ಪಾರಂಪರ್ಯವಾಗಿ ನಮ್ಮ ಮನೆಯಲ್ಲಿ ಉಳಿಯುವುದಾದರೆ ಒಳಗೆ ಬಿಡುವೆನೆಂದು ಹೇಳಬೇಕು. ಯಾರಾದರೂ ಒಳಗಿಂದ ಹೊರಗಡೆ ಹೋಗಬೇಕಾದರೆ ವಂಶ ಪಾರಂಪರ್ಯವಾಗಿ ನಮ್ಮ ವಂಶದಿಂದ ದೂರವಿರುವುದಾದರೆ ನಿಮ್ಮನ್ನು ಹೊರಗೆ ಬಿಡುವೆನೆಂದು ವಚನವನ್ನು ತೆಗೆದುಕೊಂಡು ಅವರನ್ನು ಹೊರಗೆ ಬಿಡಬೇಕು. ತಿಳಿಯಿತೆ ಸ್ವಾಮಿ? ನೀನು ಹೇಳದಂತೆ ಕೇಳುವುದು ನನಗೊಂದು ಅತಿಶಯ ನಡೆ ಸತ್ಯ. ಅಮ್ಮ, ನೀವು ಯಾರು? ಎಲ್ಲಿಗೆ ಹೊರಟಿರುವಿರಿ? ಅಯ್ಯ, ದಾರಿ ಬಿಡಿ. ಪುಣ್ಯಾತ್ಮ, ನಿಮ್ಮ ಮನೆಯಲ್ಲಿ ಗೌರಿ ಪೂಜೆ, ಆದ್ದರಿಂದ ಅರಿಶಿನ ಕುಂಕುಮಕ್ಕೆ ಬಂದಿರುತ್ತೇವೆ. ನಮ್ಮನ್ನು ಒಳಗೆ ಬಿಡಿ. ಅಮ್ಮ, ನೀವು ಬಂದಿರುವುದು ಸರಿಯಷ್ಟೇ. ನೀವು ನಮ್ಮ ವಂಶ ಪಾರಂಪರ್ಯವಾಗಿ ನಮ್ಮಲ್ಲಿ ಇರುವುದಾಗಿ ವಚನ ಕೊಟ್ಟರೆ ನಿಮಗೆ ದಾರಿ ಬಿಡುವೆನು. ಬಹಳ ಸಂತೋಷ. ಇದಕ್ಕಿಂತ ಅತ್ಯುತ್ತಮವಾದ ಮುತ್ತೈದೆ ಸ್ಥಾನವು ನಮಗೆಲ್ಲಿ ದೊರೆಯುವುದು? ನಿಮ್ಮ ಮನೆಯಲ್ಲೇ ಸ್ಥಿರವಾಗಿರುವೆವು. ದಾರಿ ಬಿಡು. ನೀನು ಬಂದಿರುವುದು ಸರಿಯಷ್ಟೇ. ನೀನು ನಮ್ಮ ವಂಶ ಪಾರಂಪರ್ಯವಾಗಿ ನಮ್ಮಿಂದ ದೂರವಿರುವುದಾಗಿ ವಚನ ಕೊಟ್ಟರೆ ನಿನಗೆ ದಾರಿ ಬಿಡುವೆನು. ಆಗಬಹುದು. ಪದ್ಮಿನಿ, ಪದ್ಮಾಲಯೇ, ಪದ್ಮಪ್ರಿಯೇ, ಪದ್ಮಾಕ್ಷಿ, ಪದ್ಮಾಂಬುಜೆ, ಪದ್ಮಪ್ರಿಯೇ, ಕಮಲ ಕೋಮಲ ಗರ್ಭ ಘೋರಿಸುತ್ತೆ, ಕಮಲ ಕೋಮಲ ಘೋರಿ
ಗರ್ಭಸುದೆ ನಿನ್ನನ್ನು ಧ್ಯಾನಿಸುದೆ ಮಹಾತಾಯಿಯರು, ನನ್ನ ಪೂಜೆಯನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುವೆನು. ಮಂಗಳ ರೂಪಿಣಿ ಮಂಗಳದಾಯಿನಿ ಸರ್ವ ಮಂಗಳೇ ಬಾರಮ್ಮ. ಮಂಗಳ ರೂಪಿಣಿ ಮಂಗಳದಾಯಿ ಸರ್ವ ಮಂಗಳೇ ಬಾರಮ್ಮ. ವೆಂಕಟರಮಣನ ಬಿಂಕದ ರಾಣಿ ವೆಂಕಟರಮಣನ ಬಿಂಕದ ರಾಣಿ ಸಂಕಟ ಹರಿಸೇ ನಮ್ಮಮ್ಮ. ವೆಂಕಟರಮಣನ ಬಿಂಕದ ರಾಣಿ ಸಂಕಟ ಹರಿಸೇ ನಮ್ಮಮ್ಮ. ಸಂಕಟ ಹರಿಸೇ ನಮ್ಮಮ್ಮ. ಮಂತ್ರ ನಿವಾಸಿನಿ ಮಂತ್ರ ಸ್ವರೂಪಿ ಆದಿಲಕ್ಷ್ಮಿ ಮೈದೂರಮ್ಮ. ಮಂತ್ರ ನಿವಾಸಿನಿ ಮಂತ್ರ ಸ್ವರೂಪಿ ಆದಿಲಕ್ಷ್ಮಿ ಮೈದೂರಮ್ಮ. ನಿನ್ನಯ ಪಾವನ ಚರಣ ಕಮಲಗಳ ದರ್ಶನ ಭಾಗ್ಯವ ನೀಡಮ್ಮ. ನಿನ್ನಯ ಪಾವನ ಚರಣ ಕಮಲಗಳ ದರ್ಶನ ಭಾಗ್ಯವ ನೀಡಮ್ಮ. ದರ್ಶನ ಭಾಗ್ಯವ ನೀಡಮ್ಮ. ಆದಿಲಕ್ಷ್ಮಿ ದಯ ತೋರಮ್ಮ. ಶೋಕನ್ ಶೋಕ ನಿವಾರಿಣಿ ಕ್ಷಾಮ ನಿವಾರಿ ಆದಿಲಕ್ಷ್ಮಿ ದಯೆ ತೋರಮ್ಮ. ಶೋಕ ನಿವಾರಿಣಿ ಕ್ಷಾಮ ನಿವಾಸಿ ಧಾನ್ಯಲಕ್ಷ್ಮಿ ದಯೆ ತೋರಮ್ಮ. ನಿನ್ನ ಸೆರೆಯಲ್ಲಿ ಬಾಳುವ ಆಸೆಯು ನನ್ನೀ ಶ್ರಮವು ಕರುಣಮ್ಮ. ನಿನ್ನ ಸೆರೆಯಲ್ಲಿ ಬಾಳುವ ಆಸೆಯು ನನ್ನೀ ಆಸೆಯು ಕರುಣಮ್ಮ. ಧಾನ್ಯಲಕ್ಷ್ಮಿ ದಯೆ ತೋರಮ್ಮ. ಧಾನ್ಯಲಕ್ಷ್ಮಿ ದಯೆ ತೋರಮ್ಮ. ಭಯ ಭಯ ಹಾರಿಣಿ ದುರಿತ ನಿವಾಸಿ ಧೈರ್ಯ ಲಕ್ಷ್ಮಿ ದಯೆ ತೋರಮ್ಮ. ಭವ ಭಯ ಹಾರಿಣಿ ದುರಿತ ನಿವಾಸಿ ಧೈರ್ಯ ಲಕ್ಷ್ಮಿ ದಯೆ
ಸ್ವರೂಪಿಣಿ ಲೋಕಹಿತೈ ಗಜಲಕ್ಷ್ಮೀ ಧರೆ ಗಿಳಿಯಮ್ಮ. ವಿಷ್ಣು ಸ್ವರೂಪಿಣಿ ಲೋಕಹಿತೈ ಗಜಲಕ್ಷ್ಮೀ ಧರೆ ಗಿಳಿಯಮ್ಮ. ಪ್ರಕೃತಿಯ ಮಲ್ಲಿಗೆ ಪಾದಕ್ಕೆ ಸಲ್ಲಿಸುವೆ ಅನುದಿನ ನಮ್ಮನು ಹರಿತಮ್ಮ. ಅನುದಿನ ನಮ್ಮನು ಹರಿತಮ್ಮ. ಗಜಲಕ್ಷ್ಮೀ ಧರೆ ಗಿಳಿಯಮ್ಮ. ಮಂಜುಳ ಭಾಷಿಣಿ ಅಮೃತ ವರ್ಷಿ ಸಂತಾನ ಲಕ್ಷ್ಮೀ ದಯೆ ತೋರು. ಮಂಜುಳ ಭಾಷಿಣಿ ಲಕ್ಷ್ಮೀ ದಯೆ ತೋರು. ಮನೆಯನ್ನು ನಲಿಯುತ್ತ ಮನವನು ಬೆಳಗುತ್ತ ಮನವನು ನಲಿಸುತ್ತ ನೀ ನಡೆಸು. ಮನೆಯನ್ನು ಬೆಳಗುತ್ತ ಮನವನು ನಲಿಯುತ್ತ ಅನವರತಗುನು ನೀ ನೆಲೆಸು. ಸಂತಾನ ಲಕ್ಷ್ಮಿಯೇ ದಯೆ ತೋರು. ಸಂತಾನ ಲಕ್ಷ್ಮಿಯೇ ದಯೆ ತೋರು. ಜಯ ಜಯ ಸುಂದರಿ ಚಂದ್ರ ಸಹೋದರಿ ವಿಜಯ ಲಕ್ಷ್ಮಿಯೇ ದಯ ತೋರು. ಜಯ ಜಯ ಸುಂದರಿ ಚಂದ್ರ ಸಹೋದರಿ ವಿಜಯ ಲಕ್ಷ್ಮಿಯೇ ದಯ ತೋರು. ಅನವರತ ಗುರುನಿ ಪಾದವ ದಯ ತೋರೆನ್ನನು ಹರತಮ್ಮ. ಜಯವಿರಲೆಂದು ವಿಜಯರಿ ನಮ್ಮನ ಸಕಲವು ಎಂದು ಹರತಮ್ಮ. ಸಕಲವು ಎನ್ನ ಹರತಮ್ಮ. ವಿಜಯ ಲಕ್ಷ್ಮಿಯೇ ದಯ ತೋರು. ವಿಜಯ ಲಕ್ಷ್ಮಿಯೇ ದಯ ತೋರು. ಹರಿಹರ ವಂದಿಸಿ ಪೂಜಿಸಿ ವಿದ್ಯಾಲಕ್ಷ್ಮಿಯೇ ದಯ ತೋರು. ಹರಿಹರ ಬ್ರಹ್ಮ ಸುಪೂಜಿಸಿ ವಂದಿಸಿ ವಿದ್ಯಾಲಕ್ಷ್ಮಿಯೇ ಮಾತೆ. ಕನಕ ಸುಪೂಜಿಸಿ ವಿದ್ಯಾನಂದೆ ವಿದ್ಯಾನಂದದಿ ದಯ ತೋರು. ಕನಕ ಸುಪೂಜಿಸಿ ವಿದ್ಯಾದೇವಿ ಅನುದಿನವೆನ್ನನು ಹರತಮ್ಮ. ವಿದ್ಯಾಲಕ್ಷ್ಮಿಯೇ ದಯ ತೋರು. ವಿದ್ಯಾಲಕ್ಷ್ಮಿಯೇ ದಯ ತೋರು. ಕನಕ ಸುಪೂಜಿತೆ ಕನಕ ಸುಪೂಜಿತೆ ವಿದ್ಯಾದೇವಿ ಧನಲಕ್ಷ್ಮಿಯೇ ನೀ ದಯ ತೋರು. ಕನಕ ಸುಪೂಜಿತೆ ವಲ್ಲಭಿ ಧನಲಕ್ಷ್ಮಿಯೇ ನೀ ದಯ ತೋರು.
ಸತ್ಯವತಿ, ನನಗೆ ನೇತ್ರ ದೃಷ್ಟಿ ಬಂದಿತು. ನಿನ್ನ ಪೂಜಾ ಫಲದಿಂದ, ಅಷ್ಟಲಕ್ಷ್ಮಿಯರ ವರಬಲದಿಂದ ಕೃತವರ ಮನೆಗೆ ಅಂದನೆಲ್ಲ ನೋಡಿದೀವಿ. ನಾನು ಇದೀಗ ಮತ್ತೆ ಮನುಷ್ಯನಾದೆ. ಹೋಗ್ರ ಮೆಲ್ಲಿಗೆ. ಸ್ವಾಮಿ, ಇಂದಿಗೆ ನನ್ನ ಮನೋರಥವೂ ಫಲಿಸಿತು. ಇಂದಿಗೆ ನಾವೇ ಧನ್ಯರಾದವಿಲ್ಲವೇ? ಅಷ್ಟಲಕ್ಷ್ಮಿಯರ ವ್ರತದಿಂದ ಈ ದಿನ ನಮ್ಮ ಮನೋವ್ರತವೂ ನೆರವೇರಿತು. ನಿಮ್ಮನ್ನು ಪಡೆದ ನಾನಿಂಥ ಭಾಗ್ಯಶಾಲಿಯಾದೆನು. ಹೌದು ಸತ್ಯ. ಆಹಾ, ಎಂತಹ ಆಶ್ಚರ್ಯಕರ ದೃಶ್ಯ ಇದು ತಾಯೇ. ನಿನ್ನ ಪತಿವತ ಪ್ರಭಾವದಿಂದ ಇಂದು ಅಷ್ಟಲಕ್ಷ್ಮಿಯರ ಸಂದರ್ಶನವಾಯಿತು. ಇಂದಿನಿಂದ ನಾನು ನಿಮಗೆ ವಿಧೇಯನಾಗಿರು. ನೀವು ಯಾರು, ನಿಮ್ಮ ನಿಜ ವೃತ್ತಾಂತವೇನು, ದಯವಿಟ್ಟು ಹೇಳಬೇಕೆಂದು ಬೇಡಬೇಕು. ಅಯ್ಯ, ನಾನು ಮಾಳವ ದೇಶದ ಅರಸ. ದಾಯಾದಿಗಳ ಮತ್ಸರದ ವಂಚನೆಯಿಂದ ಅಂಧನಾಗಿ ರಾಜಕೃಷ್ಣನಾದೆ. ಅದೃಷ್ಟವಶಾತ್ ಹೀಗೆ ಕೈ ಹಿಡಿದ ಬಲದಿಂದ ನಾನು ಮತ್ತೆ ಮನುಷ್ಯನಾದೆನು. ಆನಂದ, ಪರಮಾನಂದವಾಯಿತು. ಇಂತಹ ಸತ್ಪುರುಷನ ಸಂದರ್ಶನ ಪಡೆದ ನಾವು ಧನ್ಯನಾದ. ಇಂದಿನಿಂದ ನಮ್ಮ ರಾಜದೊಡನೆ ನಾನು ನಿಮಗೆ ವಿಧೇಯನಾಗಿರು. ನೀವು ನಮ್ಮ ಅರಮನೆಗೆ ಬಂದು ನಮ್ಮ ರಾಜ ಸಿಂಹಾಸನವೇರಿ ನಮ್ಮ ರಾಜನ ಒಡೆಯನಾಗಿ. ಮಹಾರಾಜ, ನಿಮ್ಮ ಇಚ್ಛೆಯಂತೆ ಆಗಲಿ. ಸತ್ಯ, ಇದಕ್ಕೆ ನಿನ್ನ ಅಭಿಮತವೇನು? ಪ್ರಾಣೇಶ್ವರ, ನಿಮ್ಮ ಅಭಿಮತವೇ ನನ್ನ ಅಭಿಮತ. ನಿಮ್ಮ ಮಾತಿಗೆ ನಾನೆಂದಿಗೂ ಪ್ರತಿ ಹೇಳಲಾರೆ ಸ್ವಾಮಿ. ಮಂತ್ರಿ ಮಹಾಪ್ರಭು, ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ಆದಷ್ಟು ಬೇಗನೆ. ಇದೇ ಮಹಾ ಸುದಿನ. ಮಹಾದಾಜ್ಞೆ ಪ್ರಭು. ದಂಪತಿಗಳಾದ ನೀವು ದಯಮಾಡಿ ಅದು ರಥವು ಸಿದ್ಧವಾಗಿ ಬರ್ತೀವಿ. ಆಗಬಹುದು, ಕೃತಾರ್ಥರಾದೆವು.